ಕಾರಣಕ್ಕಾಗಿ ಅಳುತ್ತಿರುವೆ ಅಮ್ಮಯ್ಯ ಎಂದು ಕೇಳಿದೆಯಾ? ಹೌದು ಮಾತೆ. ರಾಮ, ಅಮ್ಮಯ್ಯ ಏತಕ್ಕಾಗಿ ಕಣ್ಣೀರಿಡುತ್ತಿರುವೆ ಅಮ್ಮಯ್ಯ ಎಂದು ನನ್ನನ್ನು ಕೇಳುವುದಕ್ಕಿಂತ ನಾನಾವ ಅಪರಾಧ ಮಾಡಿದನೆಂದು ತಂದೆಯನ್ನು ಕೇಳಿದರೆ ಆತನು ನಿನಗೆ ಉತ್ತರ ನೀಡುವನು. ಪಿತರೇ, ರುದ್ರದಿಗಿಡಿಗಾರುವುದನ್ನು ಬಿಡು, ನಿನ್ನಡಲೋ ನುಡಿಯನ್ನು ನುಡಿಸಿ ಕಾರ್ಯಕ್ಕೆ ಕಾರಣರಾದವರ ಹೆಸರನ್ನು ಹೇಳ. ನಿನಗೆ ಮೀರಿದ ತಮರು ಯಾರೇ ಆದರೂ ಎಲ್ಲ ಕೈಗಳಿಂದ ಪರಶುನಿಂದ ಬೇರ್ಪಡಿಸುವ ತೊಡಗ ಕನಕ ರಾಮ ದಂಡ ಬಲವಿರಬೇಕು ಎನ್ನಾಜ್ಞೆ ಪಾಲಿಸಲು. ಭಾರ್ಗವ ರಾಮನ ಪ್ರತಿಜ್ಞೆ ಮಾಡುವೆಯ ಎತ್ತಪ್ಪನ ಆಜ್ಞೆ ಮೀರಿ ನಡೆಯುವುದಿಲ್ಲವೆಂದು. ಋಷಿಕುಲ ಶ್ರೇಷ್ಠನಾದ ಪಿತನೇ, 33 ಕೋಟಿ ದೇವತೆಗಳ ಸಾಕ್ಷಿ, ಸೂರ್ಯ ಚಂದ್ರರ ಸಾಕ್ಷಿ, ಅಷ್ಟದಿಕ್ ಬಾಲಕರ ಸಾಕ್ಷಿ, ನಿನ್ನ ಆಜ್ಞೆಯನ್ನು ನೆರವೇರಿಸಿ ವಚನ ಕೊಡುವ ಮೊದಲೇ ವೇಷಿಸಿ ವಚನ ಕೊಡಬೇಕಾಗಿದೆ. ಈಗ ಎತ್ತಲಡಗಿತು ನಿನ್ನ ಎಲ್ಲಿ ಮಾಯವಾಯಿತು ನೀಗೈದ ಪ್ರತಿಜ್ಞೆ. ಕೈಲಾಸವಾಸ ನಂದಿ ವಾಹನ ನಾನಂತ ಪ್ರತಿಜ್ಞೆ. ಎನ್ನ ಕರವಳವು ಎನ್ನ ಕರೆ ಕೊಪ್ಪಿಸುವ ಮೊದಲು ಬಲಿಯಾಗಿ ಎನ್ನ ಮಾತೆಯ ಸಿರ ಅರಿಯಬೇಕಾಗುವುದನ್ನು ತಿಳಿದರೆ ಇಂಥ ಪ್ರತಿಜ್ಞೆಯನ್ನು ಮಾಡುತ್ತಿರಲಿಲ್ಲ. ಅಹೋ ಭೂತಾಯಿ, ಪಡದ ಮಾತೆಯ ಸಿರ ಅರಿಯುವುದು ಎಣ್ಣಾದ ನಿನ್ನಗೆ ಏಕ ಸಮ್ಮತವಾಗಿತು. ಇದನ್ನೇಕೆ ನಿನ್ನ ಉದರದಲ್ಲಿ ಇರಿಸಿಕೊಳ್ಳಲಿಲ್ಲ? ಎಲೆ ಹಂಬರವೇ, ಪ್ರತಿಜ್ಞೆ ಕೈಯುವ ಮೊದಲು ಘೋರ ಬರಚಿಡಲೊಂದನ್ನು ಎನ್ನ ಚಿರಕ್ಕೆ ಬಳೆದು ಎನ್ನ ನಾಲಿಗೆಯನ್ನು ಏಕೆ ಚೀಳಲಿಲ್ಲ? ಅಯ್ಯೋ ಪಾರ್ವತಿನಾಥ ಚಂಬೋ ಶಂಕರ, ಅಂದು ನೀ ಹೇಳಿದ್ದ ವಾಕ್ಯದಂತೆ ವಚನ ಕೊಡುವ ಮೊದಲು ವೇಚಿಸಿ ವಚನ ಕೊಡಿ ಎಂದಿಯಲ್ಲ. ಆ ಅಮರವಾಣಿ ಇಂದು ಸತ್ಯವಾಗಿತು ತಂದೆ, ಇಂದು ಸತ್ಯವಾಗಿತು. ನನ್ನ ಕರಕ್ಕೆ ನೀನೊಪ್ಪಿಸಿದ ತ್ರಿಶೂಲವು ನನ್ನ ವಂಶಕ್ಕೆ ಮೂಲವಾಗಿತು. ಎತ್ತಮ್ಮನ ಸಿರ ಅರಿಯುವುದು ಯಾವ ಮಗನಿಂದ ಸಾಧ್ಯ? ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಗಿ ಸಲವಿದ ಮಾತೆಯ ಕತ್ತು ಕೊಯ್ಯುವ ಮಗನು ಹುಟ್ಟಿರುವನೇ ಈ ಜಗದಲ್ಲಿ. ಮಗನು ಎಂಥ ದೇವೋತ್ತಮನನ್ನು ಪಡೆದರೂ ಮಗನಿಗೆ ತಂದೆ ವಂದಿಸಬಹುದೇ? ತಾಯಿ ಎಂಥ ಪಾತಕಿ ಇದ್ದರೂ ಅವಳ ವಂದಿಸಲು ಸಾಧ್ಯವಿಲ್ಲ. ಮಾತ್ರ ದೇವೋಭವ ಎಂದು ವೇದವೇ ಹೇಳಿರುವುದು. ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಒತ್ತ ಭೂಮಿ ಎತ್ತ ತಾಯಿ ಒಂದೇ. ಅಹೋ ಜನನಿ, ಈ ಪರಶಿವಿನಿಂದ ನಿನ್ನ ರುಂಡವಂ ನಾನು ಖಂಡಿಸುವುದೇ ಮಾತೆ. ಹೇಗಿದೆ ನೋಡು ಪಿತನ ವಾಕ್ಯದ ರೀತೆ. ರಾಮ, ಅಮ್ಮಯ್ಯ, ಒಳ್ಳೆಯವರನ್ನು ವಿಧಿಯೋ ಕಾಡಿ ನೋಡುವನಲ್ಲ ಕಂದ. ಅಮ್ಮಯ್ಯ, ಬಂದದ್ದು ಬರಲಿ, ಭಗವಂತನ ದಯವೊಂದಿರಲಿ ಎಂದು ನಂಬಿ ಬಾಳಿದವರಿಗೆ ಕಷ್ಟ ಒಂದಲ್ಲ ಒಂದು ದಿನ ದೂರಾಗಲೇಬೇಕು ಮಗನೇ. ಅಮ್ಮಯ್ಯ, ಹೇಳುವಿನ ಕೇಳು. ಏನು ಚೆನ್ನಾಗಿ ಹೇಳು ಮಾತೆ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ, ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯು ನನ್ನದು ರೇಣುಕೆಯ ಚರಿತೆಯೋ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ, ಹೇಳಲಾರದ ಕೇಳಲಾರದ
ಚಿರಿತೆಯೋ ಆ ಆ ಅಮ್ಮಯ್ಯ ಏನು ಚೆನ್ನಾಗಿ ಹೇಳು ಜನನಿ. ತಾಯಿಗೆ ಕೊಟ್ಟ ವಚನದಂತೆ ಹರನನು ಒಲಿಸಿದಲಿಂದು ಏನು ಮಾತಾಡ ತಾಯಿಗೆ ಕೊಟ್ಟ ವಚನದಂತೆ ಹರನನು ಒಲಿಸಿದೆ ನೀನಿಂದು ತಂದೆಗೆ ಕೊಟ್ಟ ಮಾತನು ನಡೆಸುವ ಮಗನು ನೀನೆಂದೆ ನಾನು ಪರಶುರಾಮನೆಂದೇ ಆ ರಾಮ ಬದುಕಿ ಬಾಳಬೇಕಾದ ಭಾಗ್ಯವನ್ನು ಪಡೆದು ಬಂದಿಲ್ಲ ಹೆತ್ತ ತಾಯಿ. ಹೇಳಲಾರದ ಕೇಳಲಾರದ ಚರಿತ್ರೆಯಾಗಿರುವುದು ಎನ್ನ ಬಾಳಿನ ವ್ಯಥೆಯು. ಮಗನೇ, ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದಿಯಲ್ಲ ಕಂದ. ಅದರಂತೆ ತಂದೆಗೆ ಕೊಟ್ಟ ಮಾತು ನೆರವೇರಿಸಬೇಕಾದರೆ, ನಿನ್ನ ತಾಯಿ ಮರಳಿ ಮುತ್ತೈದೆದಾನ ಪಡೆಯಬೇಕಾದರೆ, ನಿನ್ನ ತಾಯಿ ರೇಣುಕಾ ದೇವಿಯ ಚರಿತ್ರೆ ಜನಕ್ಕೆ ತಿಳಿಯಬೇಕಾದರೆ, ತಂದೆಗೆ ಕೊಟ್ಟ ಮಾತು ನೆರವೇರಿಸು. ಹಾರಿಸು ಈ ಕ್ಷಣವೇ ನಿನ್ನ ಹೆತ್ತ ತಾಯಿಯ ರುಂಡವನ್ನು. ಪದವೇಕೆ ಮಾರ್ಗಮ, ತಂದೆಗಿತ್ತ ವಚನವನ್ನು ಪಾಲಿಸಲೇಬೇಕು. ನಿನ್ನ ಇಷ್ಟದಂತಾಗಲಿ ಜನಗ. ಓ ತಂದೆ, ನೆರವೇರಿಸಿ ಬಂದಿರುವನು ನಿನ್ನ ಆಜ್ಞೆಯನು. ಶಭಾಷ್, ಗಂಡದೆಯ ಗಂಡ ಚಂಡ ಬಲರ್ದಂಡ ರಾಮ. ಮೆಚ್ಚಿದೆನು ನಿನ್ನ ಪಿತೃಭಕ್ತಿಗೆ ಮೆಚ್ಚಿದೆನು. ಯಾವವರ ಬೇಕಾಗಿರುವುದು ಕೇಳು ರಾಮ. ಮೆಚ್ಚಿದನು ನಿನ್ನ ಪರಾಕ್ರಮ. ತೃಪ್ತಿಯಿಂದಿರುವನು ನನ್ನ ಪಿತನು. ಕೇಳು ನಿನ್ನ ಮನದಿಚ್ಛೆಯನು. ಪ್ರತಿಜ್ಞೆ ಕೈದು ಕೊಡುವಿರ ಪಾಸೆಯನು. ಕೊಟ್ಟ ಮಾತನ್ನು ಎಂದಿಗೂ ತಪ್ಪಲಾರನು ಈ ಯೋಗಿ ಕುಲ ತಿಲಕನು. ಬೇಡುವನು ಮತ್ತೊಮ್ಮೆ ಎನ್ನ ಮಾತೆಗೆ ರಾಮ. ನೆನಪಿರಲಿ, ಅವಳು ನಿನಗೆ ಮಾತ್ರ ತಾಯಿ. ಹರಿದು ಹೋಗಲಿ ನನ್ನವಳ ಬಾಳ ಸೂತ್ರ. ಕರೆ ಅವಳನ್ನು. ಅಮ್ಮ ಅಮ್ಮ ಎದ್ದು ಬಾರಮ್ಮ ಜನನಿ. ರಾಮ, ಅಮ್ಮಯ್ಯ, ತಂದೆಗೆ ಕೊಟ್ಟ ಮಾತು ನೆರವೇರಿಸಿದೆ. ಮರಳಿ ನನಗೆ ಮುತ್ತೈದೆ ದಾನವನ್ನು ನೀಡಿದೆ. ರೇಣುಕಾ ದೇವಿಯ ಚರಿತ್ರೆ ಎಂಥದ್ದೆಂದು ಜನಕ್ಕೆ ತಿಳಿಸಿಕೊಟ್ಟೆ. ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ ಕೋಮಲ ಗಾತ್ರ. ಸ್ವಾಮಿ ಆಶೀರ್ವದಿಸು, ನಾನು ಮುತ್ತೈದೆಯಾಗಿ ಜೀವಿಸಲೆಂದು. ದೇವರ ಮನೆ ಮಲ್ಲಯ್ಯ ಇವರು ಕಥಾ ಸಂಚಾಲಕರಾದ ಚಲವಣ್ಣವರಿಗೆ 101 ರೂಪಾಯಿಯನ್ನು ಬಹುಮಾನ